Guys, welcome back to my YouTube channel. Welcome to daily vlog. ಗೊತ್ತಿಲ್ಲ ಇದು ಡೈಲಿ ವ್ಲಾಗ್ ಆಗುತ್ತಾ ವೀಕ್ಲಿ ವ್ಲಾಗ್ ಆಗುತ್ತಾ ಅಂತ, ಬಟ್ ವಿ ಸ್ಟಾರ್ಟೆಡ್ ವ್ಲಾಗ್. ಟುಡೇ ವಿ ಹ್ಯಾವ್ ಮೈ ಸಿಸ್ಟರ್. ಹಾಯ್. ಸೊ ತುಂಬಾನೇ ಟು ಡೂ ಲಿಸ್ಟ್ ಇದೆ. ಆ ಟು ಡೂ ಲಿಸ್ಟ್ ಅಲ್ಲಿ ಫಸ್ಟ್ ಚೆಕ್ ಬಂದ್ಬಿಟ್ಟು ಐಬ್ರೋಸ್. ಸೊ ಆಫ್ಟರ್ ಲಾಂಗ್ ಟೈಮ್, ನಾನಂತೂ ಆಫ್ಟರ್ 1 year ಆಗಿದೆ ನಂದು 1.5 month ಆಯ್ತು ಗೈಸ್ ಅಷ್ಟೇ. ಸೊ 1 year ಆದ್ಮೇಲೆ ಮಾಡಿಸ್ತಾ ಇದೀನಿ. ನನ್ಗೆ ಆಕ್ಚುಲಿ ಐಬ್ರೋಸ್ ಅಷ್ಟು ಬೇಗ ಬೆಳೆಯಲ್ಲ, ಅದರಿಂದ ವಿತೌಟ್ ಐಬ್ರೋಸ್ ಇವಳಿಗೆ ಜಾಸ್ತಿ ಬೆಳೆಯುತ್ತೆ. ಇದು ಅಮೆಝಾನ್ ಫಾರೆಸ್ಟ್, ಇದು ನೋ ಫಾರೆಸ್ಟ್. ಸೊ ಈಗ ಫಸ್ಟ್ ಹೋಗಿ ಐಬ್ರೋಸ್ ಮಾಡಿಸ್ಕೊ ಬರ್ತೀವಿ. ಯಾಕೆ ಐಬ್ರೋಸ್ ಮಾಡಿಸ್ತಾ ಇದೀವಿ ಏನು ಅಂತೆಲ್ಲ ಐಬ್ರೋಸ್ ಮಾಡಿಸ್ಕೊ ಬಂದಾದ್ಮೇಲೆ ಹೇಳ್ತೀವಿ. ಸೊ ಕೀಪ್ ವಾಚಿಂಗ್. ಹಿಂಗೆ ಕುಲ್ಲು ಗೈಸ್, ಜನಕ್ಕೆ ಕುಲ್ಲು ಹಿಂಗೆಲ್ಲ ನಾವು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಈ ತರ ಎಲ್ಲ ಮಾಡ್ತಾರೆ. ಇದೇ ಆ ಪರ್ಸನ್. ತೇಜು ಜೊತೆ ಒಂದು ರೀಲ್ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದೇ ಮೇಯ್ನ್ ರೀಸನ್ನು ಐಬ್ರೋಸ್ ಎಲ್ಲ ಮಾಡಿಸ್ಕೊಬಂದಿದ್ದು ತುಂಬ ಗ್ರೋ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು. ಸೊ ಅಂದ್ಕೊಂಡಂಗೆ ಇಬ್ಬರೂ ರೀಲ್ ಶೂಟ್ ಮಾಡಿದೋ. ಇದೆಲ್ಲ ಬಿಹೈಂಡ್ ದ ಸೀನು, ಎಲ್ಲನೂ ಆ್ಯಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಹಾಯ್ ಗಾಯ್ಸ್. ಸೊ ಐಬ್ರೋಸ್ ಮಾಡಿಸ್ಕೊಂಬಂದಿದ್ದು ಆಯಿತು. ಅದ್ರ ಜೊತೆಗೆ ಒಂದು ರೀಲ್ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದು ಮಾಡಿದ್ದೀವಿ. ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೋ ಅಂತ ಅಂದ್ಬಿಟ್ಟು. ಸೊ ಇವತ್ತು ಅಂದ್ಕೊಂಡಿದ್ರಲ್ಲಿ 2 ಕೆಲಸ ಮುಗ್ದಿದೆ, 3ನೇದು ಬಾಕಿ ಇದೆ. ನೋಡೋಣ ಆಗುತ್ತಾ ಆಗಲ್ವಾ ಅಂತ. ಅದು ನಾನು ತೇಜು ಇಲ್ಲಿದ್ದಂಗೆ ಶೂಟ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಅವಳ ಜೊತೆ ಅಲ್ಲ, ನಮ್ಮ ಅಮ್ಮ ಜೊತೆ, ಬಟ್ ಅವಳು ಹೆಲ್ಪ್ ಬೇಕು ನನಗೆ. ಸೊ ಈಗ ಸದ್ಯಕ್ಕೆ ಈ ಕಾಸ್ಟ್ಯೂಮ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ನನ್ನ ಮಗಳು ಅಳ್ತಿದ್ದಾಳೆ. ಒಂದು ಅರ್ಧ ಗಂಟೆ ನನ್ನ ಮಗಳನ್ನ ನೋಡ್ಬಿಟ್ಟು ನೆಕ್ಸ್ಟ್ ಶೂಟ್ಗೆ ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ಇವಳು ಏನೋ ಅವಳಿಗೆ ರೀಲ್ ಮಾಡ್ಕೋಬೇಕಂತೆ. ಅವಳು ಅಕೌಂಟ್ನ ಟ್ಯಾಗ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇಫ್ ಯು ವಾಂಟ್ ಟು ಫಾಲೋವರ್. ನನ್ನ ಹಾಸಿಗೆ ಫುಲ್ಲು ಈ ಥರ ಬಟ್ಟೆಗಳಿಂದಾನೇ ತುಂಬೋಗಿದೆ. ಇದನ್ನೆಲ್ಲನೂ ನಾನೇ ಕ್ಲೀನ್ ಮಾಡಬೇಕು. ಅದೆಲ್ಲ ನೋಡಿದ್ರಲ್ಲ, ಆ ಮೆಸ್ಸೆಲ್ಲ ನಾನೇ ಕ್ಲೀನ್ ಮಾಡಬೇಕು. ಫಸ್ಟ್ ಈ ಲಿಪ್ಸ್ಟಿಕ್ ರಿಮೂವ್ ಮಾಡ್ತೀನಿ. ಯಾಕೋ ಈ ವಿಡಿಯೋದಲ್ಲಿ ತುಂಬ ವಿಯರ್ಡಾಗಿ ಕಾಣಿಸ್ತಾ ಇದೆ. ಲೆಟ್ ಮೀ ರಿಮೂವ್ ದ ಲಿಪ್ಸ್ಟಿಕ್ ಫಸ್ಟ್. ತೇಜುನು ಒಂದು ಸಪ್ರೇಟಾಗಿ ಅವಳ ಚಾನಲ್ಗೆ ಅಂತ ರೀಲ್ ಶಾರ್ಟ್ ಮಾಡ್ಕೊಂಡಿದ್ದಾಳೆ. ಸಾರಿ, ಅವಳ ಚಾನಲ್ಗಲ್ಲ, ಅವಳ ಇನ್ಸ್ಟಾ ಅಕೌಂಟ್ಗೆ. ನೋಡೋಣ, ಆದರೆ ಅದನ್ನು ನನ್ನ ಇನ್ಸ್ಟಾ ಅಕೌಂಟಲ್ಲೇ ಪೋಸ್ಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಅವಳು ಪಬ್ಲಿಕ್ ಮಾಡಿದ್ರೆ ಅವಳು ಇನ್ಸ್ಟಾ ಅಕೌಂಟಲ್ಲೇ ಇರುತ್ತೆ, ಟ್ಯಾಗ್ ಮಾಡ್ತೀನಿ. ನೋಡಿ ಗೈಸ್, ಯಾರ್ಯಾರೆಲ್ಲ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ ಪ್ಲೀಸ್ ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ. ಸದ್ಯಕ್ಕೆ ಏನೂ ಆಗ್ತಾಯಿಲ್ಲ, ಬಿಕಾಸ್ ಏನೂ ಇಲ್ಲ, ಮನೇಲೇ ಇದ್ದೀನಿ, ಅದಕ್ಕೆ ಏನೂ ಆಗ್ತಾಯಿಲ್ಲ. ಫ್ಯೂಚರಲ್ಲಿ ಏನಾದರೂ ಆಗ್ತಾ ಇರ್ತೀನಿ. ನಾನಂತೂ ಮನೇಲಿ ಕೂತ್ಕೊಳ್ಳೋಳಲ್ಲ, ಈಚೆ ಹೋಗ್ತಾ ಇರ್ತೀನಿ, ಅವಾಗೆಲ್ಲ ಆಗ್ತಾ ಇರ್ತೀನಿ. ಸೊ ಇಷ್ಟು ಈ ವಿಡಿಯೋಗೆ. ಇವತ್ತೇನು ಅಷ್ಟೊಂದು ಕಂಟೆಂಟ್ ಇಲ್ಲ. ಸೊ ನಾಳೆನೂ ವಿಡಿಯೋ ಮಾಡಿ ನಾಳೆ ಹಾಕ್ತೀನಿ. ಸೊ ನಾನು ಟು ಡೂ ಲಿಸ್ಟ್ ಮಾರ್ನಿಂಗ್ ಮೆನ್ಷನ್ ಮಾಡಿದ್ನಲ್ಲ, ಆ ಟು ಡೂ ಲಿಸ್ಟಲ್ಲಿ 3 ಆಗಿದೆ. 4th ಒಂದು ಏನು ಅಂತ ಅಂದರೆ, ನನ್ನ ಮಗಳಿಗೆ ಶಿವರಾತ್ರಿ ತಿಂದು ಫೋಟೋಶೂಟ್ ಮಾಡಬೇಕು. ಹಬ್ಬ ಆಗೋಗಿದೆ, ಎಲ್ಲ ಆಗೋಗಿದೆ. ಬೇಡ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗೋಗಿದ್ದೆ. ಆದರೆ ಏನೋ ಚಿಕ್ಕ ಪಾಪು ಫೇಸಲ್ಲಿ ಒಂದಿರಲಿ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಾಳೆ ಮಾಡ್ತೀನಿ ಅವಳಿಗೆ. ನಾಳೆ ಪ್ಲಸ್ ಅವಳದು ವ್ಯಾಕ್ಸಿನ್ ಇದೆ, ವ್ಯಾಕ್ಸಿನ್ ಹಾಕ್ಸ್ಬೇಕು. ಫಸ್ಟು ಬೇಗ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದ್ಮೇಲೆ ವ್ಯಾಕ್ಸಿನ್ಗೆ ಕರ್ಕೊಂಡು ಹೋಗ್ತೀನಿ. ವ್ಯಾಕ್ಸಿನ್ ಇಲ್ಲ ಅಂತಂದರೆ ನಾಳೆ ಮಾಡಲ್ಲ. ವ್ಯಾಕ್ಸಿನ್ ಹಾಕ್ಸ್ಕೊಬಂದ್ಬಿಟ್ಟು ಯಾವಾಗಾದರೂ ಇನ್ನೊಂದ್ಸರಿ ಮಾಡ್ತೀನಿ ಅಷ್ಟೇನೆ. ನೋಡ್ತೀನಿ, ಟೈಮ್ ಆಗೋದ್ರ ಮೇಲೆ ಡಿಪೆಂಡು. ಬೇಗ ಆದರೆ ಫೋಟೋಶೂಟ್ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಸಿನ್ ಕರ್ಕೊಂಡು ಹೋಗ್ತೀನಿ. ಆಗಿಲ್ಲ ಅಂತ ಅಂದರೆ ವ್ಯಾಕ್ಸಿನ್ ಮಾಡಿಸ್ತೀನಿ, ಫೋಟೋಶೂಟ್ ಮಾಡಲ್ಲ. ಸೊ ನಾನು ಹೇಳಿದ್ನಲ್ಲ, ಸೆಕೆಂಡ್ ರೀಲ್ಗೆ ನಮ್ಮಮ್ಮನೂ ಕರ್ಕೊಂಡು ಮಾಡಿದ್ದೀನಿ. ಫಸ್ಟ್ ರೀಲ್ ನನ್ನ ತಂಗಿ ಜೊತೆ, ಸೆಕೆಂಡ್ ರೀಲ್ ನಮ್ಮಮ್ಮ ಜೊತೆ. ಸ್ವಲ್ಪ ಫನ್ನಿಯಾಗಿ ಮಾಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಎಡಿಟ್ ಮಾಡೋಕ್ಕೆ ಕೂತ್ಕೊಂಡಾಗ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಏನು ಅಂತೆಲ್ಲ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನು ಈ ವಿಡಿಯೋಗೆ ಏನು ಮಾಡಬೇಕು ನೆಕ್ಸ್ಟ್ ಕಂಟೆಂಟ್ ಅಂತ ಗೊತ್ತಾಗ್ತಿಲ್ಲ. ಬ್ಲಾಗ್ ಅಂತ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ಗ್ರೌಂಡ್ ಸೀನ್ಸ್ ಎಲ್ಲನೂ ಶೂಟ್ ಮಾಡ್ಕೋಬೇಕು ಅಂದ್ಕೊಂಡೆ ನಾವು ಮಾಡೋದು ಅದೆಲ್ಲನೂ, ಬಟ್ ಆಗಲಿಲ್ಲ. ನೋಡೋಣ, ಇಫ್ ಇನ್ ಕೇಸ್ ಆದರೆ ಆ್ಯಡ್ ಮಾಡ್ತೀನಿ. ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದಟ್ಸ್ ಇಟ್ ಗೈಸ್, ಮತ್ತೆ ಸಿಗೋಣ, ಬಾಯ್. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ. ಸೊ ನಿನ್ನೆ ಎಲ್ಲ ಅಷ್ಟು ಮಾಡಿದೆ. ಇವತ್ತು ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಏನೂ ಆಗಲಿಲ್ಲ. ಮಾರ್ನಿಂಗ್ ಎದ್ದು ಮಗಳನ್ನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡೋದು, ಬಟ್ ಅಲ್ಲಿ ಇನ್ನೂ ಒಂದು ವ್ಯಾಕ್ಸಿನೇಷನ್ ಶೋ ಅಪ್ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ಸೋಕ್ಕಾಗಿಲ್ಲ. ನಾಳೆ ಬರ್ರಿ ಅಂತ ಅಂದಿದ್ದಾರೆ, ಬಟ್ ವೆನ್ಸ್ಡೇ ಹೋಗೋಣ ಅಂತ ನಾನು ಅನ್ಕೊತಾ ಇದ್ದೀನಿ.
ಆಮೇಲೆ ಮನೆಗೆ ಬಂದು ಫೋಟೋಶೂಟ್ ಆದರೂ ಮಾಡೋಣ ಅಂದ್ಕೊಂಡೆ. ಅವಳು ಚೆನ್ನಾಗಿ ನಿದ್ದೆ ಹೊಡೆದ್ಲು. ಕ್ಲಿಯರ್ಲಿ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಅದು ನೋಡೋಣ ಈವ್ನಿಂಗ್ ಆದರೂ ಮಾಡ್ಬೋದು, ಆದರೆ ಮಾಡ್ತೀನಿ. ಈಗ ನಮ್ಮಮ್ಮ ಮ್ಯಾಟ್ ವಾಶ್ ಮಾಡ್ತಾ ಇದ್ದಾರೆ, ನೀರು ಬಿಟ್ಟಿದ್ರು, ಅದಕ್ಕೆ ಅದ್ರ ಜೊತೆ ಹಂಗೆ ಮ್ಯಾಟ್ ವಾಶ್ ಮಾಡ್ಕೊತಾ ಇದ್ದಾರೆ. ನಾನು ವಾಯ್ಸ್ ಹಿಂಗಿರೋದಕ್ಕೆ ರೀಸನ್ನು ನಿದ್ದೆ ಮಾಡಿದ್ದೀನಿ, ಅದಕ್ಕೆ ವಾಯ್ಸ್ ಹಿಂಗಿದೆ ಅಷ್ಟೇ, ಬೇರೆ ಏನೂ ಅಲ್ಲ. ಇವತ್ತು ಇನ್ನೊಂದು ಕೆಲಸ ಏನು ಮಾಡಿದೆ ಅಂದರೆ, ಒಂದು ಶಾರ್ಟ್ ವಿಡಿಯೋ ಶೂಟ್ ಮಾಡ್ಕೋಬೇಕಾಗಿತ್ತು, ಅದು ಮಾಡ್ಕೊಂಡಿದ್ದೀನಿ. ಅದೊಂದೇ ಸಕ್ಸಸ್ಫುಲ್ಲಾಗಿ ಆಗಿದ್ದು ಇವತ್ತು, ಅದು ಬಿಟ್ಟು ನ್ಯಾಯ ಏನೂ ಆಗಿಲ್ಲ. ನೋಡೋಣ ಈವ್ನಿಂಗ್ ಮೇಲೆ ಏನಾದರೂ ಮಾಡೋಕ್ಕಾದ್ರೆ ಮಾಡ್ತೀನಿ. ಇದಕ್ಕೂ ವ್ಲಾಗು ಅಷ್ಟೇ ಏನೇನೋ ಮಾಡಿಬಿಟ್ಟು ಶೂಟ್ ಮಾಡೋಣ ಅಂದ್ಕೊಂಡಿದ್ದೆ ಇವತ್ತು, ಅದೂ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ. ನಮ್ಮಮ್ಮ ಇಲ್ಲಿ ಮ್ಯಾಟ್ ವಾಷಿಂಗ್ ಇಟ್ಕೊಂಡಿದ್ದಾರೆ ಇವತ್ತು. ಇವತ್ತು ಖುಷಿ ವಿಷಯ ಏನು ಅಂದರೆ, ನಾನು ಬೆಳಗ್ಗೆ ಪೋಸ್ಟ್ ಮಾಡಿರೋ ರೀಲು ಇವಾಗ ಎಷ್ಟು ಟೈಮು 3:30, 15,000 ಜನ ನೋಡಿದ್ದಾರೆ. ಖುಷಿ ಆಗ್ತದೆ. ಕ್ಲಿಯರ್ಲಿ ವಿಡಿಯೋದಲ್ಲಿ ತುಂಬ ಸರಿನೇ ಸೋನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು, ಆದರೆ ನನ್ನ ತಮ್ಮ ನನ್ನ ತಂಗಿ ಎಲ್ಲ ವಿಡಿಯೋ ನೋಡಿದಾಗ, ಬಟ್ ನಾನು ಅದನ್ನು ಕಾಮನ್ ಅಂತ ಅಂತಿದ್ದೆ. ಬಟ್ ಈ ವಿಡಿಯೋ ನಾನು ಎಡಿಟ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬ ಸರಿನೇ ಅದನ್ನು ಕೌಂಟ್ ಮಾಡೋಣ ಅಂದ್ಕೊಂಡೆ, ನಂಬರ್ 4 ಆಮೇಲೆ ನೋಡಿದ್ರೆ ಇದು ಆಗ್ದಿರೋ ಕೆಲಸ ಅಂತ ಅಂದ್ಬಿಟ್ಟು ಹೊರ್ಟ್ಕೊಂಡೆ. ನೆಕ್ಸ್ಟ್ ಟೈಮಿಂದ ಅವಾಯ್ಡ್ ಮಾಡಬೇಕು, ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಆ್ಯಕ್ಚುಲಿ ಶಿವರಾತ್ರಿ ಥೀಮ್ನ ಇನ್ನೊಂದಿನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗೋದೆ. ಬಟ್ ಇದನ್ನ ಹಿಂಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಪರವಾಗಿಲ್ಲ, ಸಿಂಪಲ್ಲಾಗಾದ್ರೂ ಮಾಡಿ ಮುಗಿಸ್ಬಿಡೋಣ ಇವತ್ತು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ. ಒಂದು ಕ್ಲಾತ್ ತೊಗೊಬಂದಿದ್ದೆ, ಕಾಟನ್ ಕ್ಲಾತ್, ಸನ್ನಿ ಜೊತೆ ಹೋಗಿ ಅದ್ರ ಮೇಲೆ ಅಕ್ಕಿಯಲ್ಲಿ ಲಿಂಗಾನ ಬರಿತಾ ಇದ್ದೀನಿ. ಇದಾದಮೇಲೆ ನನ್ನ ಹತ್ರ ಮೀಶೋದಿಂದ ತರಿಸಿದ್ದು ಫೇಕ್ ಫ್ಲವರ್ಸ್ ಇತ್ತು, ಅದನ್ನ ಇಟ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿದೆ ಅಷ್ಟೇನೆ. ನಾನು ತ್ರಿಶೂಲ ಅದೆಲ್ಲನೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅವನ್ನೆಲ್ಲ ಮಾಡ್ಕೊತ ಕೂತ್ಕೊಂಡ್ರೆ ಇದು ಫೋಟೋಶೂಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತು ಮಾಡಿಬಿಡೋಣ, ಪರವಾಗಿಲ್ಲ ಅದೇನಿಲ್ಲ ಅಂದ್ರೂ. ಎನಿವೆ ನೆಕ್ಸ್ಟ್ ಇಯರು ಕ್ಲೀನಾಗಿ ಫೋಟೋಶೂಟ್ ಟೈಪೇ ಮಾಡಿಸ್ಬೇಕು, ಶಿವದು ಕಾಸ್ಟ್ಯೂಮ್ ಎಲ್ಲ ಹಾಕಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ. ಅದಕ್ಕೇ ಈಗ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಇದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂತು, ಓಕೆ, ನನಗೆ ಇಷ್ಟ ಆಯಿತು, ಖುಷಿ ಆಯಿತು. ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡ್ಬೋದು ಇದೆಲ್ಲ ಸಿಂಪಲ್ಲಾಗಿ. ಒಂದು ಬ್ಲ್ಯಾಕ್ ಕಲರ್ ಕ್ಲಾತ್ ಮೇಲೆ ಈ ಥರ ಅಕ್ಕಿಯಲ್ಲಿ ಬರ್ಕೊಂಡು ಅದೆಲ್ಲ ನಮಗೂ ಖುಷಿ ಆಗುತ್ತೆ ನೋಡಿದಾಗ, ನಾವೇ ಮಾಡಿದ್ದು ಅಂತೆಲ್ಲ ಹೇಳಿ. ಇದೆಲ್ಲ ಆದಮೇಲೆ ಆಗಲೇ ಹೇಳ್ದಂಗೆ ಅಮ್ಮ ಜೊತೆ ರೀಲ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ನ ಚೆಕ್ಔಟ್ ಮಾಡಿ, ಯಾರ್ಯಾರು ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ. ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಆ ರೀಲು, ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ, ನನಗೂ ಖುಷಿ ಆಯಿತು. ಮಾಡ್ಬೋದು, ಕಾಮಿಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫ್ಯೂಚರಲ್ಲಿ ಇನ್ನೂ ಟ್ರೈ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಇದು ಯಾವುದೋ ಸ್ನೇಕು ತೇಜು ತಂದಿದ್ದು ಇತ್ತು, ಅಲ್ಲಿಟ್ಟೆ ನೋಡೋಣ ಅಂತ, ಬಟ್ ಅದೇನು ಫೋಟೋದಲ್ಲಿ ವಿಸಿಬಲ್ಲೇ ಇಲ್ಲ. ಎನಿವೇ ಇತ್ತಲ್ಲ ಅಂತ ಇಟ್ಟಿದ್ದೀನಿ ಅಷ್ಟೇನೆ. ಇಲ್ಲಿವರೆಗೂ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇನ್ನೂ ಜಾಸ್ತಿ ಜನಕ್ಕೆ ವೀಡಿಯೋಸ್ ರೀಚ್ ಆಗುತ್ತೆ. ಜಾಸ್ತಿ ಜನ ನೋಡಿದಷ್ಟು ನನಗೂ ವೀಡಿಯೋಸ್ ಮಾಡಬೇಕು ಅಂತ ಜಾಸ್ತಿ ಅನಿಸುತ್ತೆ.